ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮೇಷ್ಟಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದೇ ರಥಸಪ್ತಮಿ ದಿನ ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ 100 ಅಲ್ಲ 200% 1000% ನೀವು ಮನೆ ತಗೋತೀರಾ, ಸೈಟ್ ತಗೋತೀರಾ. ನಿಮ್ಮ ಆಲ್ರೆಡಿ ಒಂದು ಸ್ವಂತ ಮನೆ ಇತ್ತು, ಇನ್ನೊಂದು ಸ್ವಂತ ಮನೆ ಕೊಟ್ಟು ಬಾಡಿಗೆ ಕಟ್ತೀರಾ. ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೊಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ. ನೋಡಿ, ಸ್ವಂತ ಮನೆ ತಗೊಳ್ಳುವಂಥದ್ದು ಒಂದು ಕನಸು. ಸ್ವಂತ ಮನೆ ಇತ್ತು ಅಂದರೆ ಅವನು ಸಂಪೂರ್ಣ ಪರ್ಫೆಕ್ಟ್ ಮ್ಯಾನ್ ಅಂತ, ಅವನಿಗೆ ತೊಂದರೆ ಇಲ್ಲ ಅಂತ ಗೊತ್ತಲ್ಲ. ಈ ಒಂದು ರಥಸಪ್ತಮಿಯ ದಿನ ಏನು ಅಂತಂದರೆ ಸಂಕಲ್ಪವನ್ನು ಮಾಡಬೇಕು. ಸ್ವಂತ ಮನೆ ಬೇಕೇ ಬೇಕು ಅಂತ ಸೂರ್ಯನನ್ನು ಆರಾಧನೆ ಮಾಡಬೇಕು. ನೋಡಿ, ಸ್ವಂತ ಮನೆ ಎಷ್ಟೊಂದು ಜನಕ್ಕೆ ಜಾತಕದಲ್ಲಿ ಯೋಗನೇ ಇರಲ್ಲ. ನೋಡಿ, ಒಬ್ರಿಗೆ ಬ್ಯಾಂಕಲ್ಲಿ 2 ರಿಂದ 2.5 ಕೋಟಿ 3 ಕೋಟಿ ಸಂಪಾದನೆ ಮಾಡಿದರು. ಇದೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ, ಸಂಪೂರ್ಣವಾಗಿ ವೈಟ್ ಮನಿ ಬ್ಯಾಂಕಲ್ಲಿದೆ, ವೈಟ್ ಮನಿ. ಇದುವರೆಗೂ ಕೂಡ ಒಂದು ಸ್ವಂತ ಮನೆ ತೆಗೆದುಕೊಂಡಿಲ್ಲ. ಯಾಕೆ? ಅವ್ರ ಅಪ್ಪನೂ ಸ್ವಂತ ಮನೆಯಲ್ಲಿ ಬಾಡಿಗೆ ಮನೇಲಿದ್ದರಂತೆ, ಅವ್ರ ತಾತನೂ ಬಾಡಿಗೆ ಮನೇಲಿದ್ದಂತೆ ಆವಾಗ ಕಾಲದಲ್ಲಿ. ಇವರು ಕೂಡ ಬಾಡಿಗೆ ಮನೆ. ಯಾಕೆ ಅಂತಂದ್ರೆ ಅವ್ರು ಮಾಡ್ತಾ ಇರೋದು ಬಿಸ್ನೆಸ್ಸು. ಒಂದು ಸರಿ ಹೈದರಾಬಾದಲ್ಲಿ ಇರ್ತಾರೆ, ನಮ್ಮ ಕನ್ನಡದವರೇನೆ ಸ್ಟೂಡೆಂಟ್, ಒಂದು 6 ತಿಂಗಳು ವರ್ಷ ಅಲ್ಲಿ ದುಡ್ಡು ಮಾಡ್ಕೊಂಡು ಅಲ್ಲಿ ಕಡಿಮೆ ಆಯ್ತಿದ್ದಕ್ಕೆ ಅದಾಗ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಅಲ್ಲೊಂದು ವರ್ಷ 2 ವರ್ಷ. ಫ್ಯಾಮಿಲಿ ಎಲ್ಲ ಏನು ಮಾಡುತ್ತೆ, ತವ್ರ ಮನೇಲಿ ಇದೆಯಂತೆ, ಹೋಗಿ ಬಂದು ಮಾಡ್ತಾ ಇರ್ತಾರೆ. ತವ್ರ ಮನೇಲಿ, ಹೆಂಡತಿ ಮನೇಲಿ ಇದೆ. ಇವ್ರದ್ದು ಈ ಥರ ಒಂದೊಂದು ವರ್ಷ 1 ವರ್ಷ 2 ವರ್ಷ ಈ ಥರ ಮಿಕ್ಸ್ ಆಗಿರೋದ್ರಿಂದ ಸ್ವಂತ ಮನೆ ಎಲ್ಲಿ ತಗೋಬೇಕು ಅಂತ ಗೊತ್ತಾಗ್ದೇನೆ ದುಡ್ಡಿದೆ, ಸ್ವಂತ ಮನೆ ತಗೊಳಕ್ಕಾಗಲ್ಲ. ಬಟ್ ಮನಸ್ಸಲ್ಲಿ ತುಂಬ ಆಸೆ ಸ್ವಂತ ಮನೆ ಮಾಡಬೇಕು ಅಂತ. ಎಲ್ಲಿ ಮಾಡಬೇಕು ಅಂತ ಗೊತ್ತಾ? ಹೈದ್ರಾಬಾದಲ್ಲಿ ಮಾಡೋದ, ಮಹಾರಾಷ್ಟ್ರದಲ್ಲಿ ಮಾಡೋದ, ಕೇರಳದಲ್ಲಿ ಮಾಡೋದ, ತಮಿಳ್ನಾಡಲ್ಲಿ ಮಾಡೋದ, ಎಲ್ಲ ಕಡೆ ಇವ್ರ ಬಿಸ್ನೆಸ್ ಇದೆ. ಆಮೇಲೆ ತೊಗೋಬೇಕು ಅಂತ ಎಲ್ಲ ಸೈಟೆಲ್ಲ ನೋಡಿದ್ರು, ಬೆಂಗಳೂರಲ್ಲೇ ಸೆಟ್ಲ್ ಆಗಿಬಿಡೋಣ ಎಲ್ಲದಕ್ಕೂ. ಈ ಕಡೆ ತಮಿಳ್ನಾಡು ಇದಾಗುತ್ತೆ, ಹತ್ರ ಆಗುತ್ತೆ, ಈ ಕಡೆ ಕೇರಳ ಹತ್ರ ಆಗುತ್ತೆ, ಈ ಕಡೆ ಆಂಧ್ರನೂ ಕೂಡ ಹತ್ರ ಆಗುತ್ತೆ, ಆಂಧ್ರ ತೆಲಂಗಾಣ. ನಾವು ಮಾಡಿಬಿಡೋಣ ಅಂತ ತುಂಬ ತೊಗೊಂಡೋದ್ರು. ಬಟ್ ಏನಂತಂದರೆ ಆಯಿತು, ಇನ್ನೇನು ರಿಜಿಸ್ಟರ್ ಆಗೋ ಟೈಮಲ್ಲಿ, ಅಡ್ವಾನ್ಸ್ ಕೊಡುವಂಥ ಟೈಮಲ್ಲಿ ಏನು ಮಾಡಿಬಿಟ್ಟಿದ್ದೀನಿ, ನಾನು ಮಾರಲ್ಲ ಅಂತ ಕೂತ್ಬಿಟ್ಟಿದ್ದೀನಿ. ತುಂಬ ಇಷ್ಟ ಆಗಿತ್ತಂತೆ. ಮತ್ತೆ ಇನ್ನೊಂದು 2 ವರ್ಷ ಆಯಿತು. ಆಮೇಲೆ ಜಾತಕದಲ್ಲಿ ತೆಗೆದು ನೋಡ್ತು ಅಂತಂದ್ರೆ ಮನೆ ಕಟ್ಟುವಂಥ ಯೋಗನೇ ಇಲ್ಲ. ಬಟ್ ಬ್ಯಾಂಕಲ್ಲಿ ದುಡ್ಡಿದೆ. ಆದರೆ ಈ ಒಂದು ತಂತ್ರವನ್ನು ಮಾಡಿ ಯಂತ್ರವನ್ನು ಇಟ್ಟಿದ್ದೇ ಆಯಿತು ಅಂತಂದರೆ ಖಂಡಿತವಾಗಲೂ ಕೂಡ ನೀವು ಮನೆ ತಗೊಳ್ಳುವಂಥ ಯೋಗ ಬಂದ್ಬಿಡುತ್ತದೆ. ವಿಶೇಷವಾಗಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000 ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ
ವಿಚಾರ. ಏನಕ್ಕೆ ಜಾತಕವನ್ನು ಹಣೆ ಬರಹನವನ್ನು ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆದರೆ ನಾವು ಬದಲಾವಣೆ ಸಂಪೂರ್ಣ ಮಾಡೋಕ್ಕಲ್ಲ, ನಿಯರ್ ಟು ದಿ ಪರ್ಫೆಕ್ಟ್. ಒಬ್ಬ ಹುಡುಗ ಫಸ್ಟ್ ರ್ಯಾಂಕ್ ಅಂತೂ ಬರೋಕ್ಕಲ್ಲ, ಪಾಸ್ ಆಗ್ಬೋದು ತಾನೆ, ಜಸ್ಟ್ ಪಾಸು, ಆ ರೀತಿ ಮಾಡ್ಬೋದು. ಅದೆಲ್ಲ ಸ್ವಂತ ಮನೆ ತೆಗೆದುಕೊಳ್ಳುವಂತಹ ಒಂದು ಯೋಗ ಬಂದೇ ಬರುತ್ತೆ ರಥ ಸಪ್ತಮಿ ದಿನ. ಇದೊಂದು ಮಾಡ್ಕೊಳ್ಳಿ. ಅದೆಲ್ಲ ಭಾಳಷ್ಟು ಜನ ಸ್ವಂತ ಮನೆ ಇರುತ್ತೆ, ಚಿಕ್ಕದಾಗಿ ಕಟ್ಕೊಬಿಟ್ಟಿರ್ತಾರೆ. ದೊಡ್ಡದ ಮನೆಗೆ ಹೋಗಬೇಕು, ಫ್ಯಾಮಿಲಿ ದೊಡ್ಡದಾಗಿದೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವರೆಲ್ಲ ಬರ್ತಾರೆ ಮನೆಗೆ, ದೊಡ್ಡ ಮನೆ ಬೇಕು ಅಂತ ಅಂದಾಗ ನಾವೇನು ಮಾಡಬೇಕು, ದೊಡ್ಡದಾಗಿ ಮಾಡಬೇಕು. ಅದಕ್ಕೋಸ್ಕರ ಕಟ್ಟಬೇಕು ಗುರುಗಳೇ, ಆಯ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥವ್ರಿಗೂ ಕೂಡ ಈ ಒಂದು ಯೋಗ ಬರುತ್ತೆ ಗೊತ್ತಲ್ಲ. ಒಂದು ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ದಿನ ಅಂತಂದರೆ ರಥಸಪ್ತಮಿಯ ದಿನ. ಸ್ವಂತ ಮನೆ ಅಂತಲ್ಲ, ನೀವು ಫೋನ್ ನೋಡೋಕೆ ಸೂರ್ಯನನ್ನು ಕೇಳ್ಕೋಬೇಕು. ಸೂರ್ಯ ಯಾವಾಗ ಕೇಳ್ಕೋಬೇಕು ಸಂಕಲ್ಪ ಅಂತಂದರೆ, ಇದ್ರ ಜೊತೆ ಒಂದು ತಂತ್ರವನ್ನು ಹೇಳ್ತೀನಿ. ಆ ತಂತ್ರನ ಏನು ಅಂತ ತಿಳಿಸ್ಕೊಡ್ತೀನಿ ನಾನು, ಗೊತ್ತಲ್ಲ. ಒಂದು ಸರಿ ನನ್ನನ್ನು ಭೇಟಿ ಮಾಡಿ, ನೀವು ಸ್ವಂತ ಮನೆ ತೊಗೊಳ್ಳಿಲ್ಲ ಅಂತಂದರೆ ಕೇಳಿ. ಆ ಒಂದು ಬೆಳಗ್ಗೆ ಆಗುವಂತಹ ಒಂದು ಸಮಯದಲ್ಲಿ, ಸೂರ್ಯ ಹುಟ್ಟೋದಂಥ ಸಮಯದಲ್ಲಿ ಸೂರ್ಯನ ಒಂದು ಕಿರಣ ರಥಸಪ್ತಮಿ ದಿನ ಬೆಳಗ್ಗೆ ಆ ಎಳೆ ಬಿಸಿಲು ಇದ್ದಾಗ ನೀವು ಸಂಕಲ್ಪ ಮಾಡ್ಕೋಬೇಕು ಗೊತ್ತಲ್ಲ. ಈ ಒಂದು ತಂತ್ರವನ್ನು 2 ಸೆಕೆಂಡ್ ಆಗೋದು ತಂತ್ರ ಮಾಡೋದಕ್ಕೆ, ಕೇವಲ 2 ಸೆಕೆಂಡು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಾನು ಹೇಳಿದ್ದನ್ನು ಮಾಡಿ ಪಟ್ಟ ಅಂತ ಕೆಲಸ ಆಗ್ಬಿಡ್ತದೆ ಗೊತ್ತಲ್ಲ. ಸೂರ್ಯನ ಭಕ್ತಿಯಿಂದ ಕೇಳ್ಕೋಬೇಕು, ಅವಾಗ ಅದ್ಭುತವಾಗಿ ಕೇಳ್ಕೋಬೇಕು. ಭಗವಂತ ಮನಸ್ಪೂರ್ವಕವಾಗಿ ಕೇಳ್ಕೋಬೇಕು. ಎಳೆ ಬಿಸಿಲು ನೀನು ಸೂರ್ಯನಿಗೆ ಮುಖ ಮಾಡಿ ಕೇಳ್ಕೋಬೇಕು ಗೊತ್ತದಲ್ಲ. ಆ ಒಂದು ಸರಳವಾದಂತಹ ಒಂದು ಸಂಕಲ್ಪ ಮಾಡ್ತಾ 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 ಈ ಒಂದು ತಂತ್ರವನ್ನು ಮಾಡಿ ಗೊತ್ತಲ್ಲ. ನಾನು ಹೇಳುವಂಥ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಅಷ್ಟಲಕ್ಷ್ಮಿ ಯಂತ್ರವನ್ನು ಜೊತೆಲೆ ಕೈಯಲ್ಲಿ ಇಟ್ಕೊಳ್ಳಿ ಗೊತ್ತಲ್ಲ. ಕೈಯಲ್ಲಿ ಇಟ್ಕೊಬಿಟ್ಟು ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ. ಆ ಸೂರ್ಯನ ಒಂದು ಕಿರಣ ಅಷ್ಟಲಕ್ಷ್ಮಿ ಮಂತ್ರದ ಮೇಲೆ ಬಿದ್ದು ಅದು ನಿಮಗೆ ನಿಮ್ಮೊಂದು ದೇಹಕ್ಕೆ ರಿಫ್ಲೆಕ್ಟ್ ಆಗಿದ್ರೆ ಆಯಿತು ಅಂತಂದರೆ ಪರ್ಫೆಕ್ಟಾಗಿ ಆಗುತ್ತೆ ಗೊತ್ತಲ್ಲ. ಆದರೆ ಸಂಕಲ್ಪ ಮಾತ್ರ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಬಂದೇ ಬರುತ್ತೆ, ಸ್ವಂತ ಮನೆ ಬಂದೇ ಬರುತ್ತೆ. ನಿಮ್ಗೆ ಯಾವ ಏರಿಯಾ ಬೇಕು, ಯಾವ ಜಾಗ ಬೇಕು, ಆ ಒಂದು ಜಾಗದಲ್ಲೇ ಕೇಳ್ಕೊಳ್ಳಿ, ಅದು ಸಿಕ್ಕೇ ಸಿಗುತ್ತೆ. ಹೋದ ಸರಿ ಈ ಒಂದು ತಂತ್ರವನ್ನು ಮಾಡಿಸಿ ಅವರು ಜಾಗ ಇಂಥ ಜಾಗದಲ್ಲೇ ಬೇಕು ಅಂತ ಕೇಳಿದ್ದಕ್ಕೆ ಅಲ್ಲೆಲ್ಲೂ ಜಾಗ ಫುಲ್ ಮನೆ ಕಟ್ಬಿಟ್ಟಿದ್ದಾರೆ. ಬಟ್ ಯಾರೋ ಮನೆ ಸೇಲ್ ಮಾಡಿದ್ರಂತೆ, ಇವರು ತಗೊಳ್ಳೋಂಟ ತಿಳಿಮಿದೆ. ಆವಾಗ ಬ್ರೋಕರ್ ಹುಡುಕಿ ನೆನ್ನೆ ಬಂತು ಇದೊಂದು ಆಫರು ನೋಡಿ ಅಂತ ಹೋಗಿ ತಗೊಂಡಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಎಂಥ ಪವರ್ಫುಲ್ ಡೇ ಅನ್ನೋದು. ಆ ಒಂದು ಇದನ್ನು ಮಾಡೋ ಅಷ್ಟಲಕ್ಷ್ಮಿ ಅಂತ ಇಟ್ಕೊಂಡು ಆ ಒಂದು ಕಿರಣ ಸೂರ್ಯನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸಂಕಲ್ಪವನ್ನು ಮಾಡಬೇಕು. ವೆರಿ ವೆರಿ ಪವರ್ಫುಲ್ಲು, ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಅದ್ಭುತವಾದಂಥ ಒಂದು ವಿಚಾರ ಗೊತ್ತಲ್ಲ. ನಾವು ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನೀವು ಏನು ಅಂತಂದರೆ ನಿಮಗೆ ಮನೆ ತಗೊಳ್ಕೊಂಡು ಯೋಗ ಬರಬೇಕು ಅಂದರೆ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾವ್ರೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.